ಮಾ ಭಾಮ, ಏ ಸತ್ಯಭಾಮ ಮನೇಲಿದ್ಯಾ? ಭಾಮ, ಏ ಭಾಮ. ಏನ್ ದೊಡ್ಡಮ್ಮ, ಏನಾಯ್ತು? ಯಾಕ್ ನೀವಿಬ್ರು ಇಷ್ಟೊಂದ್ ಗಾಬರಿ ಆಗಿದ್ದೀರಾ? ರಾತ್ರಿ ಎಲ್ಲ ಚೆನ್ನಾಗತ್ತಿರೋ ಹಾಗೆ ನಿಮ್ಮಿಬ್ಬರ ಮುಖ ಊದ್ಕೊಂಡಿದ್ಯಲ್ಲ, ಯಾಕೆ? ಭಾಮ, ನಿನ್ನ ಒಂದು ವಿಷಯ ಕೇಳಕ್ ಬಂದ್ವಿ. ಶಿವಪ್ಪ ಉಮಾ ಇವತ್ ಬೆಳಿಗ್ಗೆ ಏನಾದ್ರೂ ನಿಮ್ ಮನೆಗ್ ಬಂದಿದ್ರ? ಅದೇನಂದ್ರೆ ಮಹಾಜನ್ನ ಭೇಟಿ ಆಗೋಕೆ ಅವ್ರು ನಿಮ್ ಮನೆಗೆ ಬಂದಿದ್ರೇನೋ ಅಂತ. ಇಲ್ಲ ಇಲ್ಲ, ಅವ್ರಿಲ್ಲಿಗ್ ಬಂದಿಲ್ಲ. ಅಂದ್ಹಾಗೆ ನಮ್ ಯಜಮಾನ್ರು ಇವಾಗ ಊರಲ್ಲಿ ಇಲ್ಲ ಅಲ್ವಾ? ಅವ್ರ ಮನೇಲಿ ಇಲ್ಲ ಅಂದ್ರೆ ಅವ್ರ ನಮ್ಮನೆಗ್ ಬರಲ್ಲ ದೊಡ್ಡಮ್ಮ. ಅಂದ್ರೆ ಅವರು ಈಗ ಮನೇಲಿ ಇಲ್ವಾ? ಇದ್ರೆ ಇಲ್ಲಿಗ್ ಬಂದು ನಿನ್ನನ್ ಯಾಕೆ ಕೇಳ್ತಿದ್ವಿ? ಹುಡುಕ್ತಿದ್ದೀರಾ? ಅಪ್ಪಿತಪ್ಪಿ ಹೋಗ್ಬಿಟ್ರಾ? ಹೇಳ್ಬೇಡಿ. ನೀನ್ ಬಾಯ್ ಬಿದ್ದು ಹೋಗ. ನಡಿಸಕ್ಕು, ನಾವ್ ಹೋಗೋಣ. ದೊಡ್ಡಮ್ಮ ದೊಡ್ಡಮ್ಮ, ಇರಿ ಇರಿ ಇರಿ, ಕೂತ್ಕೊಳ್ಳಿ. ಸಕ್ಕು ಕೂತ್ಕೋ, ಕೂತ್ಕೊಳ್ಳಿ. ಇಂದು ಬಿಂದು, ನಿಂಬೆ ಪಾನ್ಕ ತಗೊಂಡ್ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಹುಷಾರು. ಏನ್ ಮಾಡ್ತಿದ್ದೀರೇ? ಬೇಗ ಬನ್ನಿ. ಆತಂಕ ಪಡ್ಬೇಡಿ, ಸರಿನಾ? ಕೊಡಿ, ತಗೊಳ್ಳಿ. ಮೊದ್ಲು ಕುಡೀರಿ. ದೊಡ್ಡಮ್ಮ, ಅಂದ್ರೆ ಉಮಾ ಅತ್ತಿಗೆ ಮತ್ತೆ ಶಿವಪ್ಪ ಅಣ್ಣಯ್ಯ ಕಾಣಿಸ್ತಿಲ್ವಾ? ನಿಧಾನ ನಿಧಾನ, ಗಡಿಬಿಡಿ ಮಾಡ್ಕೋಬಿಡಿ. ಅದ್ ಹಾಗಲ್ಲ, ಪಾಪ ಅವರಿಬ್ರಿಗೂ ಮೊದಲೇ ಸ್ವಾಭಿಮಾನ ತುಂಬಾ ಜಾಸ್ತಿ ಅಲ್ವಾ? ಆದ್ರೆ 100 ಹೊನ್ನುಗಳ ಸಾಲದಿಂದ 4 ಜನರ ಮುಂದೆ ಅವಮಾನ ಆಯ್ತು. ಇನ್ ಯಜಮಾನ್ರು ಯಾವ ಸಣ್ಣ ಅವಕಾಶ ಸಿಕ್ಕಿದ್ರು ಅವರಿಬ್ರಿಗೂ ತೊಂದರೆ ಕೊಡಕ್ ಕಾಯ್ತಾನೆ ಇರ್ತಾರೆ. ಅವರು ಪಾಪ ಎಷ್ಟು ಅಂತ ಸಹಿಸ್ಕೋತಾರೆ. ತಗೊಂಡಿರೋ ಸಾಲ ಏನಾದ್ರೂ ಕಮ್ಮಿ ಇದೆಯಾ ಹೇಳಿ? 100 ಹೊನ್ನುಗಳು. ಹಗ್ಲು ರಾತ್ರಿ ಎಷ್ಟ್ ಕಷ್ಟಪಟ್ರು ಆ ಸಾಲ ತೀರಲ್ಲ. ತಗೊಳ್ಳೋ ಮುಂಚೆ ಆಲೋಚಿಸ್ಬೇಕಿತ್ತು. ಇವಾಗ ನೋಡಿದ್ರೆ ಕಷ್ಟ ಪಡ್ತಿದ್ದಾರೆ. ಸಾಲಕ್ ಭಯ ಪಟ್ಕೊಂಡು ರಾತ್ರಿ ಓಡೋಗಿರ್ತಾರೆ, ಯಾರಿಗೂ ಗೊತ್ತಾಗ್ದಂಗೆ. ಆಹಾ, ನನ್ ಮಾತಿನ ಉದ್ದೇಶ ಯಾರ್ ಕಣ್ಗೂ ಕಾಣಿಸ್ತಾ ಇರೋ ಹಾಗೆ ಕಾಡ್ಗೆ ಬಚ್ಚಿಟ್ಕೊಳಕ್ ಹೋಗಿರ್ತಾರೆ. ಅಜ್ಜಿ, ಕಾಡಲ್ಲಿರೋದು ಅಂದ್ರೆ ತುಂಬಾ ಅಪಾಯ ಅಲ್ವಾ? ರಾತ್ರಿ ಹೊತ್ತಲ್ಲಿ ಕಾಡು ಪ್ರಾಣಿಗಳು ಕಾಡಲ್ಲಿ ಓಡಾಡ್ತಾ ಇರ್ತವೆ. ಇನ್ನು ದೆವ್ವಗಳು ಕೂಡ ಇರುತ್ತೆ. ಹುಲಿನೋ ಸಿಂಹನೋ ಮೈ ಮೇಲ್ ಬಿದ್ದು ದಾಳಿ ಮಾಡಿದ್ರೆ ಯಾರಿಗ್ ಗೊತ್ತಾಗುತ್ತೆ ಹೇಳಿ? ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮೊದ್ಲೇ ಅಜ್ಜಿ ಭಯ ಪಟ್ಕೊಂಡಿದ್ದಾರೆ. ಅಜ್ಜಿ, ನೀನೇನ್ ಭಯ ಪಡ್ಬೇಡ. ನಾನ್ ನಿನಗೆ ಹೇಳ್ದೆ ಅಲ್ವಾ, ನಮ್ಮ ಅಮ್ಮ ಅಪ್ಪ ಯಾವತ್ತೂ ಈ ತರ ತಪ್ಪು ಕೆಲಸ ಮಾಡಲ್ಲ. ನೋಡಿ, ಅವ್ರಿಗೆ ಏನೂ ಆಗಿರಲ್ಲ. ಅತ್ತೆ ಪ್ರಜ್ಞೆ ಇಲ್ದೆ ಮಾತಾಡ್ತಿದ್ದಾರೆ. ನಡಿ ಅಜ್ಜಿ. ಅಯ್ಯೋ 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 ಅಯ್ಯೋ, ಅತ್ತೆ ಅಂತಾನು ನೋಡ್ದೆ ಈ ತರ ಮಾತಾಡ್ತಿದ್ಯಾ? ಅಷ್ಟಕ್ಕೂ ಈ ಸಮಸ್ಯೆಗಳಿಗೆಲ್ಲ ಕಾರಣ ಯಾರು? ನೀನೇ ಅಲ್ವಾ? ನಿನ್ ಹಠಮಾರಿತನದಿಂದಾನೇ ಇದೆಲ್ಲ ಆಗಿರೋದು. ಬಂಡಿ ಕಟ್ಕೊಂಡು ಹೊರಟಿದ್ರು, ಬೆಳಗಾಗೋಷ್ಟ್ರಲ್ಲಿ ಇನ್ನೊಂದು ಊರಲ್ಲಿ ಇರ್ತಿದ್ರು, ಜೀವಂತವಾಗಿರ್ತಿದ್ರು. ಅವರಿಬ್ಬರಿಗೂ ಯಜಮಾನ್ರಿಂದ ಬಿಡುಗಡೆ ಸಿಕ್ಕಿರೋದು. ಈಗಿಲ್ಲ ಅಲ್ವಾ? ನಿನಗ್ ಪಾಂಡುರಂಗ ಅಂದ್ರೆ ಪ್ರೀತಿ ಅಲ್ವಾ? ಅರ್ಧ ದಾರಿಯಲ್ಲಿ ಬಂಡಿ ಇಳಿದು ಪಾಂಡುರಂಗ ಪಾಂಡುರಂಗ ಅಂತ ಓಡ್ ಬಂದ್ಬಿಟ್ಟೆ. ನೀನೇನೋ ಬಂದ್ಬಿಟ್ಟೆ. ನಿನ್ನಿಂದ ಅವರೆಲ್ಲ ಮತ್ತೆ ಇಲ್ಲಿಗೆ ವಾಪಸ್ ಬರ್ಬೇಕಾಯ್ತು. ಉಪಾಯದ ಪ್ರಕಾರ ಓಡೋಗಿರ್ತಿದ್ರು, ಈಗ ಮತ್ತೆ ನಿನ್ನಿಂದ ಹುಲಿ ಬಾಯಿಗೆ ಆಹಾರ ಆಗ್ತಿದ್ದಾರೆ. ಇನ್ ಯಜಮಾನ್ರು ಅವ್ರನ್ನ ಬಿಟ್ಬಿಡ್ತಾರ? ಇನ್ ಯಜಮಾನ್ರ ಬಲೆಯಿಂದ ಯಾರು ನಿಮ್ಮನ್ ಕಾಪಾಡಕ್ಕಾಗಲ್ಲ. ಮಾತ್ ಕೇಳ್ದೆ ಹಠ ಮಾಡಿ ಇದೆಲ್ಲ ನಿನ್ ಕೈಯಾರೆ ನೀನೇ ಮಾಡ್ಕೊಂಡಿದ್ಯಾ ಸಕು. ಈಗ ಅವರಿಬ್ಬರ ಪ್ರಾಣಕ್ಕೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಯಾರು ಹೊಣೆ ಹೇಳು? ನಿಲ್ಸು, ಇನ್ ಸಾಕ್ ನಿಲ್ಸು ಭಾಮ, ನಿಲ್ಸು. ಇದನ್ ಕೇಳಿಸ್ಕೊಂಡು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ಬುದ್ಧಿ ಇಲ್ದೆ ಇಲ್ಲಿಗೆ ಬಂದ್ವಿ. ಸಮಾಧಾನವಾಗಿ 4 ಮಾತಾಡೋದ್ ಬಿಟ್ಟು ಆಗಿರೋ ಗಾಯಕ್ಕೆ ಉಪ್ಪು ಸುರಿತಾ ಇದ್ಯಾ? ನಮ್ಮನ್ ಬಿಟ್ಬಿಡು ತಾಯಿ. ಬಾಯಿಗೇನ್ ಬರುತ್ತೋ ಅದನ್ನ ಮಾತಾಡ್ತಾಳೆ. ಎದುರಿಗಿರೋರ್ನ ಮಾತುಗಳಿಂದ ಚುಚ್ತಾಳೆ. ನಡಿ ಸಕ್ಕು, ನಡಿ, ನಾವು ಹೋಗೋಣ.
ಅಯ್ಯೋ 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 ಅಯ್ಯೋ, ನಿಜ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ನೀವೇ ಹೇಳ್ತೀರಾ ಅಲ್ವಾ, ಗಂಟೆ ಬಾರಿಸ್ಕೊಂಡ್ ಬೇರೆ ಹೇಳ್ತೀರಾ ನಿಜಾನೇ ಮಾತಾಡ್ಬೇಕು ಅಂತ. ಆದ್ರೆ ನಿಜ ಮಾತಾಡ್ದಾಗ ಹೀಗೆ ಇರುತ್ತೆ, ಬಾಣದ ತರ ಚುಚ್ಚುತ್ತೆ. ಬಾಯ್ ಮುಚ್ಚು. ಇನ್ ಸಾಕು ನಿಲ್ಸು ಅಂತ ಹೇಳಿದ್ರು ತಲೆ ಬುಡ ಇಲ್ದೆ ಮಾತಾಡ್ತಿದ್ಯಲ್ಲ. ನಡಿ ಸಕ್ಕು.